ಹಲೋ ಸ್ಟೂಡೆಂಟ್ಸ್, ಇವತ್ತು ಗೇನ್ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಗೇನ್ ರೇಷಿಯೋ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಗೇನ್ ರೇಷಿಯೋ ಇಸ್ ನಥಿಂಗ್ ಬಟ್, ಗೇನ್ ಅಂದರೆ ಏನು, ಗಳಿಕೆ ಅಂತ. ಯಾವಾಗ ಒಬ್ಬ ಪಾರ್ಟ್ನರು ಒಂದು ಪಾರ್ಟ್ನರ್ಶಿಪ್ ಫರ್ಮಿಂದ ರಿಟೈರ್ ಆಗ್ತಾನೆ, ಅವಾಗ ಏನು ಮಾಡ್ತಾರೆ, ರಿಮೈನಿಂಗ್ ಪಾರ್ಟ್ನರ್ಸು ಆ ಪಾರ್ಟ್ನರ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ರಿಟೈರ್ ಆದಂತಹ ಪಾರ್ಟ್ನರ್ನ ಶೇರ್ ಏನಿರುತ್ತೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿರುತ್ತೆ, ಆ ರೇಷಿಯೋ ಏನಾಗುತ್ತೆ ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಹೋಗುತ್ತೆ. ಆ ಒಂದು ಗಳಿಕೆಯನ್ನು ಅವ್ರೇನು ಮಾಡ್ತಾರೆ, ಗೈನ್ ಮಾಡ್ತಾರೆ. ಯಾವಾಗ ರಿಟೈರ್ ಆಗ್ತಾನೆ ಪಾರ್ಟ್ನರು, ಆ ಸಂದರ್ಭದಲ್ಲಿ ದೇ ವಿಲ್ ಗೈನ್ ಸಮಥಿಂಗ್. ಸೊ ದಟ್ ರೇಷಿಯೋ ಈಸ್ ಕಾಲ್ಡ್ ಆಸ್ ಗೈನ್ ರೇಷಿಯೋ. ಸೊ ಟು ಕ್ಯಾಲ್ಕುಲೇಟ್ ಗೈನ್ ರೇಷಿಯೋ ವಿ ಹ್ಯಾವ್ ಫಾರ್ಮುಲಾ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಅಂದರೆ ನೀವು ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಹೊಸದಾಗಿ ಏನು ಶೇರ್ ಬಂದಿರುತ್ತೆ ಅದರಿಂದ ನೀವು ಓಲ್ಡ್ ರೇಷಿಯೋನ ಕಳೆದಾಗ ಏನು ರಿಸಲ್ಟಿಂಗ್ ರೇಷಿಯೋ ಬರುತ್ತೆ, ದಟ್ ರೇಷಿಯೋ ಈಸ್ ನೋನ್ ಆಸ್ ಗೈನ್ ರೇಷಿಯೋ. ಗೈನ್ ಅಂದರೆ ಗಳಿಕೆ ಅಂತ. ನ್ಯೂ ರೇಷಿಯೋ ಅಂದರೆ ಯಾವುದಂತ ಹೇಳಿದ್ರೆ, ರಿಟೈರ್ಮೆಂಟ್ ಆದಮೇಲೆ ರಿಮೈನಿಂಗ್ ಪಾರ್ಟ್ನರ್ಸ್ ಏನು ಶೇರನ್ನು ಇರುತ್ತೆ, ಇನ್ ದ ಸೆನ್ಸ್ ಏನು ಶೇರನ್ನು ಹಂಚ್ಕೊತಾ ಇರ್ತಾರೆ ಪ್ರಾಫಿಟನ್ನು, ಅದನ್ನು ನಾವು ನ್ಯೂ ರೇಷಿಯೋ ಅಂತ ಕರಿತೀವಿ. ಓಲ್ಡ್ ರೇಷಿಯೋ ಅಂತ ಹೇಳಿದ್ರೆ, ರಿಟೈರಿಂಗ್ ಪಾರ್ಟ್ನರ್ ಇದ್ದಂತಹ ಸಂದರ್ಭದಲ್ಲಿ ಎಲ್ಲ ಪಾರ್ಟ್ನರ್ಸು ಏನು ಶೇರ್ ಮಾಡ್ತಾಯಿದ್ರು, ಪ್ರಾಫಿಟನ್ನು ಶೇರ್ ಮಾಡ್ತಾಯಿದ್ರು, ಅದನ್ನು ನಾವು ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ನೋಡಿ. ರಾಮ್, ರಾಬರ್ಟ್ ಆ್ಯಂಡ್ ರಹೀಮ್ ವರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ 5/10, 3/10 ಆ್ಯಂಡ್ 2/10 ರೆಸ್ಪೆಕ್ಟಿವ್ಲಿ. ಇಲ್ಲಿ ನೋಡಿ, ರಾಮ್ ರೇಷಿಯೋ ಬಂದು 5/10, ರಾಬರ್ಟ್ ಬಂದು 3/10, ರಹೀಮ್ ಬಂದು 2/10 ಏನು ಶೇರನ್ನು ಹಂಚ್ಕೊತಾ ಇದ್ದಾರಂತೆ. ಏನು ಪ್ರಾಫಿಟ್ ಬರುತ್ತೆ ಅಥವಾ ಲಾಸ್ ಬರುತ್ತೆ ಅದನ್ನು ಈ ಒಂದು ರೇಷಿಯೋದಲ್ಲಿ ಹಂಚ್ಕೊತಾ ಇರ್ತಾರೆ. ಮುಂದೆ ಏನಾಗುತ್ತೆ, ರಾಬರ್ಟ್ ರಿಟೈರ್ಸ್ ಫ್ರಮ್ ದಿ ಬಿಸ್ನೆಸ್. ರಾಬರ್ಟ್ ಅನ್ನುವಂಥ ಒಬ್ಬ ಪಾರ್ಟ್ನರ್ ಏನಾಗ್ತಾನೆ, ರಿಟೈರ್ ಆಗ್ತಾನೆ. ದಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ರಾಮ್ ಆ್ಯಂಡ್ ರಹೀಮ್ ಈಸ್ 3/5 ಆ್ಯಂಡ್ 2/5. ಅಂದರೆ ರಿಟೈರ್ ಆದ ಮೇಲೆ, ರಾಬರ್ಟ್ ರಿಟೈರ್ ಆದ ಮೇಲೆ ಉಳಿದಂತಹ ಒಂದು ಏನೋ ಪಾರ್ಟ್ನರ್ಸ್ ಯಾರಿರ್ತಾರೆ, ರಾಮ್ ಮತ್ತು ರಹೀಮ್, ಅವರು ಪ್ರಾಫಿಟ್ ಅಥವಾ ಲಾಸನ್ನು 3/5 ಮತ್ತು 2/5 ರೇಷಿಯೋದಲ್ಲಿ ಹಂಚ್ಕೊತಾ ಇರ್ತಾರೆ. ಕ್ಯಾಲ್ಕುಲೇಟ್ ದಿ ಗೈನ್ ರೇಷಿಯೋ ಆಫ್ ರಾಮ್ ಆ್ಯಂಡ್ ರಹೀಮ್. ಇಲ್ಲೇನು ಕೇಳಿದ್ದಾರೆ, ರಾಮ್ ಮತ್ತು ರಹೀಮ್ ಏನನ್ನು ಗೈನ್ ಮಾಡಿದ್ದಾರೆ ಆಫ್ಟರ್ ದಿ ರಿಟೈರ್ಮೆಂಟ್ ಆಫ್ ರಾಬರ್ಟ್, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ನಾನು ನಿಮಗೆ ಮೊದಲೇ ಹೇಳಿದಾಗೆ ವಿ ಹ್ಯಾವ್ ಫಾರ್ಮುಲಾ ಗೈನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಇಲ್ಲಿ ಫಸ್ಟ್ ನಾವು ಯಾವುದನ್ನು ಕ್ಯಾಲ್ಕುಲೇಟ್ ಮಾಡೋಣ, ಫಸ್ಟು ರಾಮ್ ಶೇರನ್ನು ಕ್ಯಾಲ್ಕುಲೇಟ್ ಮಾಡೋಣ. ರಾಮ್ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ. ನೋಡಿ, ನ್ಯೂ ರೇಷಿಯೋ ಕೊಟ್ಟಿದ್ದಾರಲ್ವ ಇಲ್ಲಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ರಾಮ್ ಆ್ಯಂಡ್ ರಹೀಮ್ ಈಸ್ 3/5, 2/5. ಫಸ್ಟ್ ಕೊಟ್ಟಿರೋದು ರಾಮ್ದಾಗುತ್ತೆ, ಸೆಕೆಂಡ್ ಬಂದು ರಹೀಮ್ದಾಗುತ್ತೆ. ಸೊ ರಾಮ್ದು ನ್ಯೂ ಶೇರ್ ಬಂದು 3/5 ಇದೆ, ಮೈನಸ್ ಓಲ್ಡ್ ರೇಷಿಯೋ ಏನಿತ್ತು ನೋಡೋಣ. ರಾಮ್, ರಾಬರ್ಟ್, ರಹೀಮ್ ಅಂದರೆ ರಾಮ್ದು ಶೇರ್ ಎಷ್ಟಿದೆ, 5/10 ಇದೆ. ಸೊ 5/10. ಸೊ ಇದಕ್ಕೆ ನೀವು ಎಲ್ ಸಿ ಎಮ್ ತಗೋಬೇಕು. ಇಲ್ಲೇನು ಡಿನಾಮಿನೇಟರ್ ಇದೆ ಅದಕ್ಕೆ ಎಲ್ ಸಿ ಎಮ್ ತಗೋಬೇಕಾಗುತ್ತೆ. 5 ಮತ್ತು 10 ಇದೆ. ಸೊ ನಾವು 5 ತಗೊಂಡಾಗ 5 1s 5 2. ಸೊ ಎಷ್ಟಾಗುತ್ತೆ, 5 × 2 10 ಆಗುತ್ತೆ. ಎಲ್ ಸಿ ಎಮ್ ಬಂದು 10 ಆಗುತ್ತೆ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಲ್ವ. 3/5 ಒಂದು ಕಡೆ ಬರ್ಕೊಳ್ಳಿ, 3/5 ಇಂಟು ನಿಮಗೆ ಏನು ಡಿನಾಮಿನೇಟರ್ ಎಲ್ ಸಿ ಎಮ್ ಬಂದಿದೆ ಆ ಅಮೌಂಟ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಇಂಟು 10. ಸೊ ಇಲ್ಲಿ ಡಿನಾಮಿನೇಟರ್ ಮತ್ತು ನ್ಯೂಮಿನೇಟರ್ ಕ್ಯಾನ್ಸಲ್ ಆಗುತ್ತಾ ಅಂತ ನೋಡಬೇಕು. ನೋಡಿ, 5 1s 5 2s. ನೋಡಿ, 3 × 2 6 ಆಯಿತು, ಮೈನಸ್ ಈಗ 5/10. ಟೇಕ್ 5/10 ಇಂಟು ಇಲ್ಲಿ ಎಲ್ ಸಿ ಎಮ್ ಅಮೌಂಟ್ ಏನು ಬಂದಿರುತ್ತೆ ಅದನ್ನು ನಾವು ಮಲ್ಟಿಪ್ಲೈ ಮಾಡಬೇಕು, ಇಂಟು 10. ಸೊ 10 10 ಕ್ಯಾನ್ಸಲ್ ಆಗುತ್ತೆ. ಇಲ್ಲೆಷ್ಟಿದೆ ಈಗ 5 ಇದೆ. ಸೊ 5 ಬರ್ಕೊಳ್ಳಿ, ಈಸ್ ಈಕ್ವಲ್ ಟು 6 - 5 ಈಸ್ ಈಕ್ವಲ್ ಟು 1. ಇಲ್ಲಿ ಡಿನಾಮಿನೇಟರ್ ಸೇಮ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಯಾರಿದ್ದಾರೆ ನೋಡಿ, ರಹೀಮ್ ಇದ್ದಾನೆ. ಸೊ ರಹೀಮ್ದು ನ್ಯೂ ಶೇರ್ ಏನಿದೆ ನೋಡಿ, 2/5 ಇದೆ. ಸೊ 2/5 ಮೈನಸ್ ಓಲ್ಡ್ ರೇಷಿಯೋ ಏನಿದೆ, ರಾಮ್, ರಾಬರ್ಟ್, ರಹೀಮ್ ಅಂದರೆ ಫಸ್ಟ್ ಇರೋದು ರಾಮ್ದು, ಸೆಕೆಂಡ್ ಇರೋದು ರಾಬರ್ಟ್ದು, ಥರ್ಡ್ ಒನ್ ಬಂದು ರಹೀಮ್ದು. ಸೊ 2/10.
ಆಲ್ರೆಡಿ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ 5 10 ಇದ್ದಾಗ ನಮಗೆ ಎಲ್ ಸಿ ಎಮ್ ಒಂದು 10 ಬರುತ್ತೆ. ಸೊ 10 ಬರ್ಕೊಳ್ಳಿ. ಇದರಲ್ಲಿ 2/5 ಅದನ್ನು ತಗೋಬೇಕು. 2/5 ಇಂಟು 10. 5 1s 5 2s. ಸೊ 2 ಇಂಟು 2 4 ಆಗುತ್ತೆ. ಮೈನಸ್ ಈಗ 2/10 ತಗೊಳ್ಳಿ. 2/10 ಇಂಟು ಎಲ್ ಸಿ ಎಮ್ ಅಮೌಂಟ್ 10 ಮಾಡಿದಾಗ 10 ಕ್ಯಾನ್ಸಲ್ ಆಗುತ್ತೆ. ಎಷ್ಟಿದೆ ಇಲ್ಲಿ ರಿಮೈನಿಂಗು 2 ಬರುತ್ತೆ. ಇವನ ರೇಷಿಯೋ ಎಷ್ಟಾಗುತ್ತೆ ಅವಾಗ 4 - 2 2/10 ಆಗುತ್ತೆ. ಸೊ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನೋಡಿ 1/10 ಅಂದರೆ 1:2 ಆಗುತ್ತೆ ಬಿಟ್ವೀನ್ ರಾಮ್ ಆ್ಯಂಡ್ ರಹೀಮ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.